ಹಾಯ್ ನಮಸ್ಕಾರ, ನಾನು ನಿಮ್ಮ ಕಿರಿಕೀರ್ತಿ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾರತ ಜಾತ್ಯತೀತ ರಾಷ್ಟ್ರ. ಹೌದು, ಇಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮವನ್ನು ನಾವು ಬಹಳ ಗೌರವದಿಂದ ಪ್ರೀತಿಯಿಂದ ನೋಡ್ತೀವಿ. ಓಕೆ, ಅದ್ಭುತ. ಬಟ್ ಅದು ಹೆಂಗೆ ಬಗಣಿಗೂಟ ಹೊಡೆಯುತ್ತೆ ಒಂದೊಂದ್ಸಲಿ ಅಂತಂದರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ಪ್ರಸ್ತುತ ಪಶ್ಚಿಮ ಬಂಗಾಳ. ಕೋಲ್ಕತ್ತಾದಲ್ಲಿ ಲಿಟ್ರಲಿ ಹಿಂದೂಗಳ ವೆಹಿಕಲನ್ನು, ಅದರಲ್ಲಿ ವಿಭೂತಿ ಇದೆಯಾ, ಅದರಲ್ಲಿ ಹಿಂದೂ ದೇವರ ವಿಗ್ರಹ ಇದೆಯಾ, ಕುಂಕುಮ ಹಾಕಿದಾನ ಡ್ರೈವರು ಅನ್ನೋದರ ಆಧಾರದ ಮೇಲೆ ಹಿಡಿದು ಹೊಡೆದು ಬಡಿತಾ ಇದ್ದಾರೆ. ಕಾರಣ ವಕ್ಫ್. ಏನು ವಕ್ಫ್ ಮಸೂದೆ ಅಂಗೀಕಾರ ಆಯಿತು, ಅದನ್ನೆಲ್ಲಾದರೂ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೇ ಆದರೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ಲಿಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಅಲ್ಲಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಹೇಳ್ತಾರೆ, ಇದು ದೇಶದ ಯಾವುದೇ ಮೂಲೆಯಲ್ಲಿ ಇಂಪ್ಲಿಮೆಂಟ್ ಆಗ್ಬೋದು, ಬಟ್ ನೀವೇನು ತಲೆ ಕೆಡ್ಸ್ಕೊಬೇಡಿ, ಈ ರೂಲ್ಸು ಪಶ್ಚಿಮ ಬಂಗಾಳದಲ್ಲಿ ಇಂಪ್ಲಿಮೆಂಟ್ ಆಗಲ್ಲ ಅಂತ. ಅಪ್ಪಿತಪ್ಪಿ ಈ ವಿಚಾರದಲ್ಲಿ ನೀವು ಬಿಜೆಪಿಯನ್ನು ಸಪೋರ್ಟ್ ಮಾಡಿದ್ರೆ ಅಲ್ಲ ನಿಮ್ಮನ್ನು ಮೆಚ್ಚಲ್ಲ ಅಂತ. ಹಾಗಾಗಿ ನೀವು ಇದಕ್ಕೋಸ್ಕರ ಹೋರಾಡಬೇಕು ಅಂತ ಹೇಳಿದ ಮೇಲೆ ಬಂಗಾಳದ ಬೀದಿ ಬೀದಿಯಲ್ಲಿ ಮುಸ್ಲಿಮರು ಕಲ್ಲಿಡ್ಕೊಂಡು, ಲಾಂಗ್ ಹಿಡ್ಕೊಂಡು, ಮಚ್ಚಿಡ್ಕೊಂಡು ಹಿಂದೂಗಳನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇವಾಗ ಆಲ್ರೆಡಿ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತಂದರೆ, ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು ಬದುಕದೇ ಕಷ್ಟ ಅಂತ ಊರೂರನ್ನೇ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಹಿಂದೂಗಳು ಮುಸ್ಲಿಮರಿಗೆ ಭಯ ಬಿದ್ದು ಪೊಲೀಸರು ಏನು ಮಾಡೋಕ್ಕಾಗದೆ ಕೈ ಕಟ್ಕೊಂಡು ಆರಾಮಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸೆಂಟ್ರಲಿಂದ ಆರ್ಮಿ ಫೋರ್ಸಸ್ಸು ಅದು ಇದು ಹೋದರೂ ಸಹಿತ ಅವ್ರಿಗೆ ಕಲ್ಲಲ್ಲಿ ಹೊಡಿಯೋದು, ಶೂಟ್ ಮಾಡೋದು, ಈ ಹಂತಕ್ಕೆ ಹೋಗ್ಬಿಟ್ಟಿದ್ದಾರೆ. ಸರ್, ನಾನು ಹೇಳ್ತಾ ಇರೋದು ಪರಿಸ್ಥಿತಿ ಯಾವ ಹಂತಕ್ಕೆ ತಲುಪಿಬಿಟ್ಟಿದೆ ಅಂತಂದರೆ, ಈ ದೇಶದಲ್ಲಿ ಹಿಂದೂಗಳು ಸುರಕ್ಷಿತವಾಗಿಲ್ಲ ಅನ್ನೋದನ್ನು ಬೆಸ್ಟ್ ಎಕ್ಸಾಂಪಲಾಗಿ ತೋರಿಸ್ಬೇಕು ಅಂತಂದರೆ ಅದಕ್ಕೆ ಪಶ್ಚಿಮ ಬಂಗಾಳವನ್ನು ತೋರಿಸ್ಬೇಕು. ನಿಮಗೆ ಗೊತ್ತಿರಲಿ, ಈ ಪಶ್ಚಿಮ ಬಂಗಾಳ ಅನ್ನುವಂತಹ ಒಂದು ರಾಷ್ಟ್ರ ಏನಿದೆ, ಇದು ಇತಿಹಾಸದಲ್ಲಿ ಭಾರತದ ಅತ್ಯಂತ ಶ್ರೀಮಂತ ಹಾಗೂ ತುಂಬ ಕಲ್ಚರಲಿ ಸಖತ್ ಡೆಕೋರೇಟೆಡ್ ಆಗಿದ್ದಂತಹ ಒಂದು ಸ್ಟೇಟು. ಆದರೆ ಇವಾಗ ಹೇಗಾಗಿದೆ ಅಂತಂದರೆ, ಬಾಂಗ್ಲಾದಿಂದ ಬರುವಂತಹ ನುಸುಳುಕೋರರು ಒಳಗೆ ಸೇರಿಕೊಂಡು ಅವ್ರಿಗೆ ಆಧಾರ್ ಕಾರ್ಡು, ವೋಟರ್ ಐ ಡಿ ಮಾಡಿಕೊಟ್ಟು ಅಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಹೈಯೆಸ್ಟ್ ಅನ್ನೋ ಥರ ಜಾಸ್ತಿ ಮಾಡಿ, ಈಗಲೂ ಸಹಿತ ಬಾರ್ಡರಲ್ಲಿ ನುಸುಳುಕೋರರನ್ನು TMC ಪಾರ್ಟಿಯ ಲೀಡರ್ಗಳು ಒಳಗಡೆ ಬಿಟ್ಕೊಂಡು ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅಂತಂದರೆ ಬಂಗಾಳದ ಪರಿಸ್ಥಿತಿ ಹೇಗಿರ್ಬೋದು ಯೋಚನೆ ಮಾಡಿ. ಕೇಂದ್ರ ಸರ್ಕಾರ ಒಂದು ರೂಲ್ಸನ್ನು ಮಾಡಿದಾಗ, ಒಂದು ಮಸೂದೆಯನ್ನು ಅಂಗೀಕಾರ ಮಾಡಿದಾಗ, ಸಾಂವಿಧಾನಿಕವಾಗಿ ಏನಾದರೂ ಒಂದು ತೀರ್ಪನ್ನು ತಗೊಂಡಾಗ ಅದನ್ನು ಪಾಲಿಸಲ್ಲ ಅಂತ ಯಾವುದಾದ್ರೂ ಒಂದು ರಾಜ್ಯ ಹೇಳಿದ್ರೆ ಆ ರಾಜ್ಯದ ಪರಿಸ್ಥಿತಿ ಏನಾಗಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪಶ್ಚಿಮ ಬಂಗಾಳ. ಸುಮ್ಮನೆ ನಾವು ಇವತ್ತು ಏನು ಗೊತ್ತಾ, ಕಾಶ್ಮೀರ್ ಫೈಲ್ಸ್ ಅಂತ ಸಿನಿಮಾ ನೋಡ್ತೀವಿ, ಕೇರಳ ಫೈಲ್ಸ್ ಅಂತ ಸಿನಿಮಾ ನೋಡ್ತೀವಿ, ಕಾಶ್ಮೀರದಲ್ಲಿ ಪಂಡಿತರನ್ನ ಓಡಿಸ್ಬಿಟ್ರಂತೆ. ಇವತ್ತು ಹಿಂದೂಗಳ ಪರಿಸ್ಥಿತಿ ಕೋಲ್ಕತ್ತಾದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಹಾಗೆ ಇದೆ. ಆ್ಯಂಡ್ ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿದೆ. ನಿಮಗೆ ಸಪೋರ್ಟ್ ಮಾಡ್ತೀವಿ ಮಾಡಿ ಅಂತ. ಲಾರಿಯಲ್ಲಿ ಜನ ತೊಗೊಂಬಂದು ಸಿಟಿಯ ಸೆಂಟ್ರಲ್ ಇಳಿಸಿ, ಲಿಟ್ರಲಿ ಯಾವುದಾದ್ರೂ ಗಾಡಿಯ ಮೇಲೆ ದೇವರ ಫೋಟೋ ಕಾಣಿಸ್ತು ಅಂದರೆ, ಹಿಂದೂ ದೇವರ ಫೋಟೋ ಕಾಣಿಸ್ತು ಅಂತಂದರೆ ಪುಡಿ ಮಾಡಿ ಹಾಕ್ತಾ ಇದ್ದಾರೆ ಗಾಡಿನ. ಹೇಳೋರಿಲ್ಲ ಕೇಳೋರಿಲ್ಲ. ಸಾವಿರಾರು ಸಂಖ್ಯೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಕೋಲ್ಕತ್ತಾದ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾರೆ. ಕೇಳೋರು ಯಾರೂ ಇಲ್ಲ. ಅಲ್ಲಿನ ಇನ್ಫ್ಲೂಯೆನ್ಸರ್ಗಳು ಏನು ಮಾತಾಡ್ದೇನೆ ಸೈಲೆಂಟಾಗಿ ವಿಡಿಯೋ ರೆಕಾರ್ಡ್ ಮಾಡಿಬಿಟ್ಟು ಹೊರಗಡೆ ಜಗತ್ತಿಗೆ ತೋರಿಸ್ತಾ ಇದ್ದಾರೆ. ಬಟ್ ಅಲ್ಲಿನ ಸರ್ಕಾರ ನನಗಿದು ಕಾಣ್ತಾನೆ ಇಲ್ಲ ಅನ್ನೋ ಥರ ಆರಾಮಾಗಿ ಕೂತ್ಕೊಂಡಿದೆ. ಪರಿಸ್ಥಿತಿ ಹಿಂಗೆ ಮುಂದುವರೆದ್ರೆ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರಬೇಕಾದ ಪರಿಸ್ಥಿತಿ ಬರುತ್ತೆ. ಯಾಕಂತಂದ್ರೆ ಒಂದು ಹಂತದವರೆಗೆ ಕಂಟ್ರೋಲ್ ಮಾಡ್ಬೋದು. ಆಲ್ರೆಡಿ ಕೇಂದ್ರ ಸರ್ಕಾರ ಪೊಲೀಸ್ನವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಆಲ್ರೆಡಿ ಮಿಲಿಟರಿ ತುಕಡಿಗಳನ್ನ ಅಲ್ಲಿ ಕಳಿಸಿದ್ರು ಸಹಿತ ಏನು ಮಾಡೋಕ್ಕಾಗ್ತಿಲ್ಲ ಅಂತಂದ್ರೆ ಏನು ಮಾಡಬೇಕು? ಇರೋದು ಒಂದೇ ಆಪ್ಷನ್, ರಾಷ್ಟ್ರಪತಿ ಆಳ್ವಿಕೆ ಬರಬೇಕು. ಅಲ್ಲಿ ಪ್ರೆಸಿಡೆನ್ಷಿಯಲ್ ರೂಲ್ ತಂದು ಇಡೀ ಸ್ಟೇಟನ್ನು ಕೇಂದ್ರ ಸರ್ಕಾರ ಕಂಟ್ರೋಲ್ಗೆ ತೊಗೊಂಡು, ಇವ್ರು ಯಾರ್ಯಾರು ರೋಡಲ್ಲಿ ಹಿಂಗೆ ಮೆರೆದು ಹಿಂದೂಗಳಿಗೆ ತೊಂದರೆ ಕೊಟ್ಕೊಂಡು ಅವ್ರ ಕಾರ್ಗಳನ್ನ ಪುಡಿ ಮಾಡ್ಕೊಂಡು ಅವ್ರ ಅಂಗಡಿಗಳಿಗೆ ಬೆಂಕಿ ಹಚ್ತಾ ಇದ್ದಾರೋ ಅವ್ರುಗಳನ್ನ ಎಳೆದು ಬಾರಿಸಿ ರುಬ್ಬಿ ಒಳಗಡೆ ಬಿಸಾಕಿದ್ರೆ ಮಾತ್ರ ಕಂಟ್ರೋಲ್ಗೆ ತರಕ್ಕೆ ಸಾಧ್ಯ. ಒಂದು ಸ್ಟೇಟ್ ಮನ್ಸು ಮಾಡಿಬಿಟ್ರೆ ನನಗೆ ಬೇಕಾಗಿದ್ದನ್ನು ಮಾಡ್ತೀನಿ, ಕೇಂದ್ರ ಸರ್ಕಾರದ ವಿರುದ್ಧದ ಪೊಲಿಟಿಕಲ್ ನೆಗೆಟಿವಿಟಿ ಏನಿದೆ, ಪೊಲಿಟಿಕಲ್ ರೈವಲ್ರಿ ಏನಿದೆ, ಅದನ್ನು ಸಾಧಿಸ್ಕೊಳ್ಳೋಕ್ಕೋಸ್ಕರ ನಾನು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೀನಿ ಅಂತೇಳಿ ಒಂದು ಸ್ಟೇಟ್ ನಿರ್ಧಾರ ಮಾಡಿಬಿಟ್ರೆ ಆ ಸ್ಟೇಟ್ನ ಪರಿಸ್ಥಿತಿ ಏನಾಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ತನ್ನದೇ ರಾಜ್ಯದ ನುಸುಳುಕೋರರಿಗೆ ತನ್ನದೇ ರಾಜ್ಯದಲ್ಲಿ ನುಸುಳುಕೋರರಿಗೆ ಅವಕಾಶ ಕೊಟ್ಟು ಆ ನುಸುಳುಕೋರರನ್ನು ಈ ದೇಶದ ಆಸ್ತಿ ಅಸ್ಮಿತೆ ಅಂತ ಇರುವಂತಹ ಹಿಂದೂಗಳ ಎದುರು ಎತ್ತು ಕಟ್ಟುವಂಥ ಕೆಲಸ ಮಾಡುವಂಥ ಯಾವುದೇ ಪೊಲಿಟಿಕಲ್ ಪಾರ್ಟಿಯನ್ನು ಸಹಿತ ಜನ ಚಪ್ಪಲಿ ತಗೊಂಡು ಹೊಡಿಬೇಕು. ಇಲ್ಲ ಅಂತಂದರೆ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯವೂ ಇಲ್ಲ. ಇದು ಹಿಂಗೆ ಮುಂದುವರೆದ್ರೆ ಇಲ್ಲಿ ಹಿಂದೂಗಳು ಬದುಕೋದಕ್ಕೂ ಸಾಧ್ಯ ಇಲ್ಲ. ಸೊ ಇದನ್ನೆಲ್ಲ ತಲೆಯಲ್ಲಿಟ್ಟುಕೊಂಡು ನಾನು ಹೇಳೋದು, ಇಲ್ಲೂ ಅಷ್ಟೇ, ಇಲ್ಲೂ ಕೆಲವರು ಹೇಳ್ತಾ ಇದ್ದಾರೆ ಇಲ್ಲಿ ನಾವು ವಕ್ಫನ್ನು ಜಾರಿಗೆ ತರೋದಿಲ್ಲ. ಇಲ್ಲೂ ಉದ್ದೇಶ ಅದೇ ಇರ್ತದೆ, ಇಲ್ಲಿ ನಮ್ಮ ತಾಕತ್ತು ತೋರಿಸ್ಬೇಕು. ಅವ್ನು ಯಾರೋ ದಾವಣಗೆರೆ ಒಬ್ಬ ಹೇಳಿದ್ನಲ್ಲ, ಮನೆಯಿಂದ ಒಬ್ಬೊಬ್ರು ಹೊರಗಡೆ ಬನ್ನಿ, ಜೀವ ಹೋದ್ರೂ ಪರವಾಗಿಲ್ಲ, ಒಂದಿಷ್ಟು ಜೀವ ತೆಗೆದ್ರೂ ಪರವಾಗಿಲ್ಲ, ನಮ್ಮ ತಾಕತ್ತೇನು ಅಂತ ತೋರಿಸ್ಬೇಕು, ರಕ್ತ ಹರಿಸ್ಬೇಕು, ಅವ್ರನ್ನ ಬಿಡಬಾರ್ದು ಇವ್ರನ್ನ ಬಿಡಬಾರ್ದು ಅಂತ ಪ್ರಚೋದನೆ ಮಾಡಿ ಒಬ್ಬೊಬ್ರನ್ನ ಯಾರು ಮಾಡೋಲ್ಲ ಅವ್ರನ್ನೆಲ್ಲ ಒದ್ದು ಒಳಗಡೆ ಹಾಕಿ ಬುದ್ಧಿ ಕಲಿಸದೇ ಇದ್ದರೆ ನಮ್ಮ ಪರಿಸ್ಥಿತಿ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ನೆಕ್ಸ್ಟ್ ಕಾಶ್ಮೀರ್ ಫೈಲ್ಸು ನೋಡೋದು ಹಾಗೆ ಬೆಂಗಾಲ್ ಫೈಲ್ಸು ನೋಡಬೇಕಾಗುತ್ತೆ, ಕರ್ನಾಟಕ ಫೈಲ್ಸು ನೋಡಬೇಕಾಗುತ್ತೆ, ಮಹಾರಾಷ್ಟ್ರ ಫೈಲ್ಸು ನೋಡಬೇಕಾಗುತ್ತೆ. ಈ ಫೈಲ್ಸ್ಗಳನ್ನೆಲ್ಲ ನೋಡಬಾರ್ದು ಅಂತಂದರೆ
ಫೈಲ್ಸ್ ಬಂದಿರೋ ಹಾಗೆ ಮನೇಲಿ ಕೂತ್ಕೊಳ್ಳೋದು ಬಿಟ್ಟು ಹೊರಗಡೆ ಬಂದು ಒಂದಿಷ್ಟು ಗಟ್ಟಿಯಾಗಿ ಧ್ವನಿಯಾಗಿ, ಹೊರಗಡೆ ಬರೋಕ್ಕಾಗದೇ ಇದ್ರೂ ನಾನಿದ್ದೀನಿ ಸಮಾಜದ ಜೊತೆಗೆ, ನಾನಿದ್ದೀನಿ ನನ್ನ ದೇಶದ ಜೊತೆಗೆ, ನಾನಿದ್ದೀನಿ ನನ್ನ ಧರ್ಮದ ಜೊತೆಗೆ ಅನ್ನುವಂಥ ಗಟ್ಟಿ ನಿಲುವನ್ನಾದರೂ ತಗೊಳ್ಳಿ. ಇಲ್ಲ ಅಂತಂದರೆ ಇವತ್ತು ಬಂಗಾಳದಲ್ಲಿ ಅವ್ರಿಗೇನು ಪರಿಸ್ಥಿತಿ ಆಗ್ತಾ ಇದೆ ಅದೇ ಪರಿಸ್ಥಿತಿಯನ್ನು ನಾಳೆ ನೀವು ಸಹಿತ ಎದುರಿಸಬೇಕಾಗಿ ಬರುತ್ತೆ. ಕೀಪ್ ಇಟ್ ಇನ್ ಮೈಂಡ್ ಆ್ಯಂಡ್ ಬಿ ಅವೇರ್. ನೋಡ್ತಾ ಸ್ಪೀಡ್ ಪ್ಲಸ್ ಕರ್ನಾಟಕ, ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.